ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಿಲ್ಪಾ SVS ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಅಮ್ಮನ ಮನೇಲಿ, ತವ್ರ ಮನೇಲಿದ್ದೀನಿ. ಸೊ ಅತ್ತೆ ಮನೆಯಿಂದ ನಿನ್ನೆ ಬಂದಿದ್ದು ತವ್ರ ಮನೆಗೆ. ಬೆಳಗ್ಗೆನೇ ಬೇಗ ಎದ್ದಿದ್ದ, ಆಲ್ಮೋಸ್ಟ್ 8 ಗಂಟೆಗೆ ಎದ್ದಿದ್ದ. ಸೊ ಈಗ ಮತ್ತೆ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಆಟಾಡಿ ಆಲ್ಮೋಸ್ಟ್ ಒಂದು 10 ಗಂಟೆಗೆ ಮಲ್ಕೊಂಡವನು. ಈಗ ನೋಡಿದ್ರೆ 11:30 12 ಗಂಟೆ ಆಗಿದೆ. ಇವಾಗ ಎದ್ದು ಕಣ್ಬಿಟ್ಟಿರೋದು ಬಾಸು. ಅಲ್ಲೋ ಬಸ್ಸು ಅಲ್ವಾ? ಇವಾಗ ಎದ್ರ. ಗುಡ್ ಮಾರ್ನಿಂಗ್. ನಿನ್ನೆ ವ್ಲಾಗ್ ವೇಲ್ಕಪ್ ಮಾಡಿದೆ, ಬಟ್ ವ್ಲಾಗ್ ಏನೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೆಳಗ್ಗೆಗೆ. ಇವಾಗ ಇವತ್ತು ತಿಂಡಿ ದೋಸೆ ಮಾಡಿದೆ. ಈ ದೋಸೆ ಬಿಟ್ಕೊಂಡು ತಿನ್ನಬೇಕು. ನಮ್ಮ ಪಾಪಂಗೆ ಚಿಕ್ಕ ದೋಸೆ ಬಿಟ್ಕೊಟ್ರೆ ಎಲ್ಲದನ್ನು ಕಿತ್ಬಿಟ್ಟು ಹೊರಬಿಟ್ಕೊಂಡು ಕೂತಿದ್ದಾನೆ ನೋಡಿ. ಇಲ್ಲಿ ಅವನಿಗೋಸ್ಕರ ಅಂತ ಪುಟ್ಪುಟಾಣಿ ದೋಸೆ ಬಿಟ್ಟೆ. ಚಿಕ್ಕದಾಗಿ ತುಪ್ಪ ಹಾಕಿ ಇದು ಮಾಡ್ಬಿಟ್ಟು ದೋಸೆ ಬಿಟ್ಬಿಟ್ಟು ಹಾಕಿದ್ರೆ ಅವನೆಲ್ಲದನ್ನು ಹಿಂಗೆ ಅರವ್ಬಿಟ್ಟು ಒಂದು ಸ್ವಲ್ಪ ತಿಂದು ಇನ್ನೆಲ್ಲ ಎಸ್ತು ನೋಡಿ ಇದಕ್ಕೆ ತಿನ್ಸಿದ್ದಾನೆ. ಇದಕ್ಕೆ ಪಾಪಂಗೆ ಅಂತ ಪಾಪಂಗೆ ತಿನ್ಸಿದ್ದಾನೆ ತಾತ ಅಂತ. ಅದನ್ನು ಕಿತ್ತಾಕೋನು ಆಲ್ರೆಡಿ ಎಲ್ಲ ನೋಡಿ ಹಿಂಗೆ ಮಾಡಿದ್ದಾನೆ. ಕಿತ್ತೆಲ್ಲ ಹಾಕಿ. ಬಾ ಮಗ್ನಲ್ಲಿ, ಇಲ್ಲಿ ದೋಸೆ. ವಾವ್, ಯಾರ್ದಿದು ದೋಸೆ? ಯಾರ್ದು ಇದು? ಯಾರ್ದಿದು? ಹಾಂ, ಬನ್ನಿ ಬೇಗ. ಬನ್ನಿ ಬನ್ನಿ ಬನ್ನಿ. ಬಂತು 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 ಬಂತು. ಬಾ 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 ಬಾ. ತತಿನ್ನು ತಿನ್ನು. ತಿನ್ನು. ನನಗೆ ಹಾಂ 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 ಹಾಂ. ತಿನ್ಸಲ್ವಾ? ಮತ್ತೆ ಬಂದೇ ಕೈಗೆ ಅಲ್ಲಿ ತಗೋ ಇಲ್ಲಿ ಆ್ಯಕ್ಚುಲಿ ನಿಮಗೆ ವಿಷಯ ಹೇಳಬೇಕಿತ್ತು. ನಾನು ಆಲ್ಮೋಸ್ಟ್ ಪಿ ಯು ಎಂಡಲ್ಲಿಂದ ನಾನು ಮೊಬೈಲ್ ಯೂಸ್ ಮಾಡ್ತಿದ್ದೆ. ಯಾವುದು ಅಂದರೆ ನಾನು PU ಕಾಲೇಜಲ್ಲಿ ಮೊಬೈಲ್ ಎಲ್ಲೂ ಇರಲಿಲ್ಲ. ನಾವು ಓದಿದ್ದು ಇಲ್ಲಿ ಆರ್ಸಿ ಕಾಲೇಜಲ್ಲಿ ಓದಿದ್ದು. ಸೊ ಅದಕ್ಕೆ ಆವಾಗ ಯೂಸ್ ಮಾಡ್ತೀನಿ ಮೊಬೈಲ್. ಇದು ಇವಾಗ ಹೇಗಾಗಿದೆ ಅಂದರೆ ನಂಗೆ ನೋಡಿ ನಗುನು ಬರ್ತಿದೆ, ಶಾಕು ಆಗ್ತಿದೆ. ಅದು ಸ್ವಲ್ಪ ಆನ್ ಆಗ್ತಿದೆ, ಅದಕ್ಕೆ ಚಾರ್ಜ್ ಹಾಕಿದ್ದೀನಿ ಆನ್ ಅಂತ. ತೋರಿಸ್ತೀನಿ ನಿಮಗೆ. ಆ ಮೊಬೈಲು ಯಾವ್ದು ಗೊತ್ತಾ? ಲಾವಾ ಮೊಬೈಲ್. ಆ್ಯಂಡ್ರಾಯ್ಡ್ ಮೊಬೈಲ್ ನಾನು ಫಸ್ಟ್ ಯೂಸ್ ಮಾಡ್ತಿದ್ದೇನೆ. ಅದು ಬ್ಯಾಕ್ ಕೇಸ್ ಹೆಂಗಾಗಿದೆ ಅಂದರೆ ನಿಜವಾಗ್ಲೂ ನೋಡಿ ಹೆಂಗಾಗಿದೆ ಅಂತ. ಇದು ಅವೆಲ್ಲ ಫುಲ್ ವೈಟ್ ಪ್ಯಾಚಸ್ ಥರ ಆಗಿಬಿಟ್ಟಿದೆ. ಇಟ್ಟಿರ್ತಾರೆ ಇಟ್ಟು ಫುಲ್ ಇದಾಗ್ಬಿಟ್ಟಿದೆ. ಅದರಲ್ಲೂ ಅದು ಓಪನ್ ಆಗಿದೆ ಅನ್ಕೊತೀನಿ. ಓ ಎಸ್, ಬ್ರೈಟ್ನೆಸ್ ಇಲ್ಲ. ಸೊ ಎಲ್ಲ ಮರ್ತೋಗ್ಬಿಟ್ಟಿದೆ ನಂದು. ನಾನೀಗ ಐಫೋನ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಆ್ಯಂಡ್ರಾಯ್ಡ್ ಫೋನಲ್ಲಿ ಮೊಬೈಲ್ ಯೂಸ್ ಮಾಡೋದು ಹೆಂಗೆ ಅನ್ನೋದು ಸ್ವಲ್ಪ ಮರ್ತೋದಾಗ ಆಗಿಬಿಟ್ಟಿದೆ ಆಲ್ರೆಡಿ. ಲಾಕ್ ಓಪನ್ ಆಗ್ತಿದೆ ನೋಡಿ, ಇಲ್ಲಿ ಅದು ಲಾಕ್ ಓಪನ್ ಆಗ್ತಿದೆ ನೋಡಿ. ನಾನು ಮುಂಚೆ ಯೂಸ್ ಮಾಡಿದ ಫೋನ್ ನಂಗೆ ನೋಡಿ ತುಂಬಾ ಶಾಕ್ ಆಗ್ತಿದೆ. ಅಲ್ಲಿ ಫೋಟೋಸ್ ಇದೆಯೋ 1% ಮಾತ್ರ ಚಾರ್ಜ್ ಇದೆ. ಬಟ್ ಚಾರ್ಜ್ ಆಗುತ್ತೆ, ಬಟ್ ಚಾರ್ಜು ನಿಲ್ತಿರ್ಲಿಲ್ಲ. ಬೇಗ ಖಾಲಿ ಆಗ್ತಿತ್ತು. ಅಯ್ಯೋ, ನನ್ನ ಫೋಟೋಸ್ ಹಳೆ ಫೋಟೋಸ್ ಎಲ್ಲ ಇದೆ. ನೋಡಿ ಇಲ್ಲಿ. ಹಾಂ, ನಿನ್ನ ಕೂದಲು ಮಾತ್ರ ಆಗ ತುಂಬಾ ಚೆನ್ನಾಗಿತ್ತು. ಒಂದು ನಿಮಿಷ ಮೊಬೈಲ್ ನೋಡಿ ಇಲ್ಲಿ. ಪೌಚು ತೆಗ್ದಾಕಿದೆ. ಸೊ ಹಿಂಗಿದೆ ಪೌಚ್ ಹಾಕಿದ್ದೆ. ಗೊತ್ತಾ, ಚಾರ್ಜ್ ಆಗ್ತಿರ್ಲಿಲ್ಲ. ಚಾರ್ಜ್ ಎಷ್ಟಿದೆ ಅಂದರೆ 29.
29% ಇದೆ ಅಷ್ಟೇ. ಇದು ನನ್ನ ತಂಗಿ, ನನ್ನ ತಂಗಿ ಇದು, ಬಟ್ ಇವಾಗ ಅವಳಿಲ್ಲ. ಆಮೇಲೆ ಇದು ನನ್ನ ಫೋಟೋ. ಇದರಲ್ಲಿ ತುಂಬಾ ಮೆಮೊರೀಸ್ ಇದೆ. ನಮ್ಮಮ್ಮ, ನಾನು, ಆ್ಯಂಡ್ ಇದು ನಮ್ಮಮ್ಮ, ನಾನು, ನಮ್ಮಪ್ಪ. ಆ್ಯಂಡ್ ಅವಾಗೇನು ಫೋಟೋ ತೆಗಿಯೋದೆಲ್ಲ ಇದೇ ಥರ ಅಲ್ವಾ, ತುಂಬಾ ಏನೇನೋ ಓವರ್ ಎಫೆಕ್ಟ್ ಹಾಕ್ಕೊಂಡು ಫ್ರೇಮಿಂಗ್ ಎಲ್ಲ ಮಾಡಿಕೊಂಡು ಈ ಥರ. ಇದು ಆ್ಯಕ್ಚುಲಿ ಹಾಸನಾಂಬ ಹೋದಾಗ ತೆಗೆದಿದ್ದು. ಮತ್ತು ಈ ಫೋಟೋ ಚೆನ್ನಾಗಿದೆ, ಅದನ್ನ ಫೋಟೋ ಎಡಿಟ್ ಮಾಡಿರೋದು. ಮತ್ತು ಇದು ನಾವು ಕಬಡ್ಡಿಲಿ ಫಸ್ಟ್ ಪ್ರೈಸ್ ಬಂದಿದ್ದು. ಅಂದರೆ ನಾವು PU ಇದ್ದು ಅನ್ಸುತ್ತೆ, ಅವಾಗ PU ಕಾಲೇಜಿದ್ದು ಯೂನಿಫಾರ್ಮು. ಇದು ನಾನಿಲ್ಲಿ ನಮ್ಮ ಸರ್ ಪಕ್ಕ ನಿಂತಿದ್ದೀನಲ್ಲ, ಅದು ನಾನು. ಕಬಡ್ಡಿಲಿ ನಾವು ವಿನ್ ಆಗಿದ್ದು. ಮತ್ತು ಇಲ್ಲಿ ನೋಡಿ, ನಾವು ಹೈಸ್ಕೂಲ್ ಮೆಮೊರಿ, ಇದು ಹೈಸ್ಕೂಲ್ದು ಎಲ್ಲ ಫೋಟೋಸ್ ಇದೆ. ನಾನು ಇದರಲ್ಲಿ ಎಲ್ಲಿದ್ದೀನಿ ಐ ಡೋಂಟ್ ನೋ. ಇದು ಅನಿಸುತ್ತೆ ಲಾಸ್ಟಿಂದ 2 ನಾನೇದು ಕಾಣಿಸ್ತಿಲ್ಲ. ಫೋಟೋ ಫುಲ್ಲು ಲಾಂಗಲ್ಲಿದೆ, ಕ್ಲಾರಿಟಿ ಇರಲಿಲ್ಲ ಅಷ್ಟು. ಲಾಸ್ಟಿಂದ 2 ನಾನು ನೋಡ್ದಂಗೆ ಈ ಹೆಣ್ಮಕ್ಳಿಗೆ ತವ್ರ ಮನೆಗೆ ಬರೋದು ಅಂದ್ರೆ ಅದೇನೋ ಒಂಥರ ಖುಷಿ, ಸಂತೋಷ. ಅದೇನಕ್ಕೆ ಅಂತ ಗೊತ್ತಿರಲಿಲ್ಲ. ನಾ ಮದುವೆಗೂ ಮುಂಚೆ ಎಷ್ಟೋ ಜನ ನೋಡಿದ್ದೀನಿ, ತವ್ರ ಮನೆಗೆ ಕಳಿಸ್ದೆ ಗಂಡನ ಮನೇಲಿ ಎಷ್ಟು ಇದು ಮಾಡ್ತಾರೆ ಅಂತೆಲ್ಲ. ಮತ್ತು ಕೇಳಿದ್ದೀನಿ, ನೋಡಿದ್ದೀನಿ, ಕಣ್ಣಾರ ನೋಡಿದ್ದೀನಿ ನಮ್ಮ ಮನೆ ಹತ್ರನೇ. ಸೊ ನನಗೆ ಅನಿಸಿತ್ತು, ನಮ್ಮ ಮದುವೆ ಆದಮೇಲೆ ಏನಾರು ಆ ಥರ ಆದರೆ ಅನ್ನೋ ಥರ ಭಯ ಇತ್ತು. ಬಟ್ ನಂಗೆ ಆ ಥರ ಏನಿಲ್ಲ. ಬಟ್ ಆದ್ರೂ ಗಂಡನ ಮನೇಲಿ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು, ಎಷ್ಟೇ ಆಸ್ತಿ, ಎಷ್ಟೇ ಇದ್ದಿದ್ರು, ದೊಡ್ಡ ಅರಮನೆ ಇದ್ರೂ ತವ್ರ ಮನೆ ಎಷ್ಟೇ ಚಿಕ್ಕದಾಗಿದ್ರು ತವ್ರ ಮನೆ ಮೇಲೆ ಆಸೆ ಜಾಸ್ತಿ ಅಂತೆ. ಸೊ ನನಗೂ ಅಷ್ಟೇ, ತವ್ರ ಮನೆ ಅಂದ್ರೆ ಹಾಗೆ. ಊರಿಗೆ ಬಂದು 2 ದಿನ ಆಯಿತು. ಸೊ 2 ದಿನದಿಂದ ಇವತ್ತಿನವರೆಗೂ ನನಗೇನು ಕೆಲಸನೂ ಮಾಡಿಲ್ಲ. ಇದೇ ಅಷ್ಟು. ನಾನಿಲ್ಲಿ ದೋಸೆ ಉಳ್ಕೊಳ್ತೀನಲ್ಲ ಅಂತ ದೋಸೆ ಹಾಕ್ಕೊತಿದ್ದೀನಿ ಮಧ್ಯಾಹ್ನ ಅಷ್ಟೇ. ಬಿಟ್ಟರೆ ನಾನು ಊರಿಗೆ ಬಂದಾಗಿಂದನೂ ನಾನು ಏನು ಕೆಲಸನೇ ಮಾಡಿಲ್ಲ. ನಮ್ಮ ಅಮ್ಮನೆಲ್ಲ ನೋಡ್ಕೊಂಡಿರೋದು. ಹೇಳ್ಬೇಕು ನನ್ನ ಪಾಪನ ನೋಡಿಕೊಂಡು ಎಲ್ಲ ಕೆಲಸನೂ ಅವರೇ ಮಾಡಿದ್ದು. ಸೊ ಹೆಣ್ಮಕ್ಳಿಗೆ ಒಂಥರ ರೆಸ್ಟ್ ಮಾಡೋಕ್ಕೆ, ಸುಮ್ಮನೆ ವೆಕೇಷನ್ಗೆ ಆಚೆ ಹೋಗ್ತಾರಲ್ಲ, ಅದ್ರ ಬದಲು ತವ್ರ ಮನೆಗೆ ಬಂದಂಗೆ ಏನೋ ಖುಷಿ. ತವ್ರ ಮನೆಯಿಂದ ಅಷ್ಟು ಆಸೆ ಹೆಣ್ಮಕ್ಳು. ನಾವು ಹಾಲು ಕರಿಯೋಕ್ಕೆ ಹೋಗ್ತಾಯಿದ್ದೀನಿ. ನಮ್ಮ ಪಪ್ಪ ಅಲ್ಲಿ ಹಾಲು ಕರಿತಿದ್ದಾರೆ. ಹಾಲು ಕರಿಯೋಕ್ಕೆ ಹೋಗ್ತಾಯಿದ್ದೀನಿ, ಬನ್ನಿ. ಕರೆದು ಬಂದು ಇವಾಗ ಹಾಲು ಕರೆದಕ್ಕೆ ಒಪ್ಪನ ಕೈಲಿ ಕೊಟ್ಬಿಡ್ತಂದೆ. ಅಪ್ಪ ನಾವು ಕೊದ್ಕೊಂಡಿದ್ದು ಹಾಲನ್ನ ಆಯಿತಾ. ಮನೆಗೆ ಹೋಗ್ತಾಯಿದ್ವಿ. ನಮ್ಮ ಪಾಪನ ನಮ್ಮಮ್ಮ ನೋಡ್ಕೊತೈತೆ. ಈಗ ಮನೆಗೆ ಹೋಗ್ಬೇಕು. ಟೀ ಕುಡಿಯೋಣ ಬಿಟ್ಟೆ. ಕಿತಾಪತಿ ಇಲ್ಲಿ ನೋಡಿ, ಇಲ್ಲಿ ವಿಷ್ಣು ನಂತಕ್ಕೆ ಬರಲ್ವಾ? ಬಾರವಾ ನಂತಕ್ಕೆ, ನಂತಕ್ಕೆ ಬಾರೆ. ಎತ್ಕೆಳ ಬುಜ್ಜಿ ನೀನು. ವಿಷ್ಣು ಇಲ್ಲಿ ಬಾರೋ ನಂತಕ್ಕೆ ಬಾರೆ.
ಕೊಡು ಕೊಡು ರೆಸ್ಟ್ ಕೊಡು. ಕೊಡು ಕೊಡು. ಕೊಟ್ಟರೆ ಪೂರ್ತಿ ಕೊಡಬೇಕು. ಕೊಡು ಕೊಡು ನಂಗೆ ಕೊಡು. ಕೊಟ್ಬಿಟ್ಟಳದ. ಇಲ್ಲ 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 ತಗೋ 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 ತಗೋ. ಇಲ್ಲ 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 ತಗೋ. ಸಿಟ್ಟಂಗೆ ಬರ್ ಸಿಟ್ಟು. ಜುಟ್ಟು ಹಾಕಿರ ನೀವು? ಯಾರು ಹಾಕಿದ್ದು ಜುಟ್ಟು? ಯಾರಿದ್ನ ಹಾಕಿದ್ದು ಇದನ್ನ? ಯಾರು ಹಾಕಿದ್ದು? ಯಾರು ಹಾಕಿದ್ದು? ಪಪ್ಪ ಆಗ್ತಾ? ಹಾಂ ತಾತ ಆಗ್ತಾ ನಿಂಗೆ? ತಾತನ ಹಾಕಿದ್ದು? ಹಾಂ ಕಾಲು ನಿಲ್ಲಲ್ಲ, ಗೆಜ್ಜೆ ಬಂದಿರೋದಕ್ಕೆ ನಿಲ್ಲಲ್ಲ ಕಾಲು. ಬಾಯ್ 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 ಮಾಡಿ ಇಲ್ಲಿ. ಬಾಯ್ 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 ಮಾಡಿ ನೀನು. ಆ ಕಡೆ ಕೈ ಮುಂದಕ್ಕೆ ಬಿಡು ಮಾಡ್ತಾನೆ. ಬಾಯ್ ಮಾಡುವ. ಬಾಯ್ ವಿಷ್ಣು. ಬಾಯ್ ಬಾಯ್. ಬಾಯ್. ಪ್ಲೇನ್ ಕಿಸ್. ಪ್ಲೇನ್ ಕಿಸ್ ಕೊಡು. ಕೈ ಆಲ್ರೆಡಿ ಈತದ ಅಷ್ಟೇ ಬರೋದು. ಅಮ್ಮಮ್ಮ ಅಮ್ಮಮ್ಮ ಬಾಯಲ್ಲಿ. ಎಲ್ಲಿ ತಮ್ಮಮ್ಮ? ಅಲ್ಲಿಲ್ಲ ಅಲ್ಲಿಲ್ಲ ಅಮ್ಮಮ್ಮ. ಇಲ್ಲೈತೆ ವಿಷ್ಣು. ಇಲ್ಲಿ ವಿಷ್ಣು. ಇಲ್ಲಿ ಅಮ್ಮಮ್ಮ. ಅಮ್ಮಮ್ಮ ಎಲ್ಲಿದೆ? ಓ ಪಪ್ಪ ಆಗಿಂದ ಸುಸು ಬಂದಿಲ್ಲ ಅಂದಲ್ಲಿ ಈಗ ಬತ್ತಾವ ನೋಡಿಲಿ. ಎಷ್ಟು ಬಂದಿಂತವೆ. ನಾನು ಇಲ್ಲಿ ಟೀ ಇಡ್ತಾ ಇದ್ದೀನಿ. ಟೀ ಬೇಯಕ್ಕೆ ಇಟ್ಟಿದ್ದೀನಿ. ಅಲ್ಲಿ ನಮ್ಮನೆಯವನು ಏನು ಮಾಡ್ತಿದ್ದಾನೆ ಅಂದರೆ ಚೊಟ್ಟೆಲ್ಲ ಕಿತ್ತಾರೋತಿದ್ದಾನೆ. ಪಾಪ ಪಾಪ ಇಲ್ಲಿ ಇಲ್ಲಿ ಅಜ್ಜಿನೂ ತಾತನೂ ಚೊಟ್ಟ ಆಯ್ತಿದಾರೆ. ನೀನ್ ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಿದ್ದೀನಿ? ಚೊಟ್ಟ ಹಂಗ ಆಯೋದು ಕೆಳಗಡೆ ಎಸ್ಕೊಂಡು. ಅಯ್ಯೋ ಅಯ್ಯೋ ದುಡ್ಡು ಕೊಡಲ್ವದಕ್ಕೆ. ಹಾಯ್ ಅಜ್ಜಿನ ತಾತನೂ ಆಯ್ತಿರ ನೋಡ್ರಿ ಹೆಂಗ ಇದ್ ಮಾಡ್ತಾವ ಅರುತ್ತವನ. ಇಲ್ಲಿ ತಾತನ್ ಕೊಡು ಇಲ್ಲಿ. ಉಮ್ಮ ಕರೆಂಟ್ ಬಂತು ವಿಷ್ಣು. ಕರೆಂಟ್ ಎಲ್ಲಿ ಎಲ್ಲಿ ಕರೆಂಟು? ಹೊಸ್ತ ಕಾಣಿಸ್ತೈತಲ್ಲ ಅದಕ್ಕೆ ಹಂಗಾತ. ಅಮ್ಮ ಇಲ್ಲಿ ವಿಷ್ಣು. ಏನ್ ಮಾಡ್ತಿದ್ರಿ ನೀವು? ಏನ್ ಮಾಡ್ತಿದ್? ನನಗೆ ಕೊಡುವ. ಕೊಡು ನನಗೆ ಕೊಡು. ಇಲ್ಲಿ ನನ್ಗೆ ಕೊಡು. ಇಲ್ಲಿ 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 ನಂಗೆ ಕೊಡು. ತಕ್ಕೊಡಿಲ್ಲ. ಅಯ್ಯೋ ಅಯ್ಯೋ ಮಂಕ ಬಿಡತ್ತೆ. ತಿನ್ಬಾರ್ದು ಅಷ್ಟೇ ಹೋಗಿ ಬಾಳಿಗೆ ತೆಗಿಯಮ್ಮ. ಅಯ್ಯೋ 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 ನೀವ್ ಅದು ತಿನ್ನಕಲ್ಲದು ಜೋಡ್ಸಾಕ್ಬೇಕು. ಕ್ಲಾಪ್ಸ್ ಕ್ಲಾಪ್ಸ್ ಕ್ಲಾಪ್ಸ್. ಗುಡ್ ಬಾಯ್. ತಾತ ತಾತಂದು ಮಾಡ್ತೆ. ತಾತ ರೊಟ್ಟಿ ತಟ್ಟೀಗ. ತಾತಂಗೆ ರೊಟ್ಟಿ ಅಂತ ತಟ್ಟು. ರೊಟ್ಟಿ. ನಮ್ಮ ಪಪ್ಪಗೆ ನಾವು ಊರಿಗೆ ಬರೋದಕ್ಕೂ ಮುಂಚೆ ಹಲಸಿನ ಹಣ್ಣು ತಿನ್ನಂಗಾಗೈತೆ, ತಂದಿಟ್ಟಿರು ಅಂತ ಹೇಳಿದ್ದೆ. ಅಮ್ಮಂಗೆ ಹೇಳಿದ್ದೆ. ಪಪ್ಪ ನಂಗೋಸ್ಕರ ಅಂತ ಹಲಸಿನ ಹಣ್ಣು ತಗೊಬಂದಿತ್ತು. ಇವತ್ತು ನಮ್ಮ ಪಪ್ಪಂಗೆ ಹೇಳ್ತಿದ್ದೆ, ಹಲಸಿನ ಹಣ್ಣು ತಂದು ಕೊಟ್ಟಿತ್ತಲ್ಲ, ಹಲಸಿನ ಹಣ್ಣು ತಿನ್ನೋಕ್ಕೆ ಚೆನ್ನಾಗಿಲ್ಲ, ಟೇಸ್ಟ್ ಇಲ್ಲದು, ಸೀಬೆಹಣ್ಣು ತಗೊಬ ಅಂತ. ಇಲ್ಲ ಅಂತಿತ್ತು. ನಮ್ಮಮ್ಮ ಇವತ್ತು ಹುಡಿಕೊಂಡು ನನಗೋಸ್ಕರ ಅಂತ ಸೀಬೆಹಣ್ಣು ತಗೊಬಂದೈತೆ. ಬಟ್ ನನಗೆ ತಂದಿರೋದನ್ನ ಅವನು ಕಿತ್ಕೊಂಡು ತಿನ್ಕೊಂಡು ಕೂತವನು. ಇಲ್ಲಿ ನನಗೆ ತಂದಿರೋದದ್ದು, ನಮ್ಮಮ್ಮಿ ನನಗೆ ತಂದಿರೋದು. ಕೊಡು ನಮ್ಮಮ್ಮಿ ಸೀಬೆಹಣ್ಣು ಕೊಡು. ನನಗೆ ತಂದಿರೋದು ನಮ್ಮ ಮಮ್ಮಿ. ಇಲ್ಲ ತಗೋ. ಇಲ್ಲಿ ಪಾಯಸ ಎಲ್ಲ ರೆಡಿ ಆಗ್ತಿದೆ. ಇವಾಗ ರೆಡಿ ಆಯ್ತು. ಅದಕ್ಕೆ ಡ್ರೈ ಫ್ರೂಟ್ಸ್ ಕಟ್ ಮಾಡ್ಬಿಟ್ಟು ಹಾಕೊಂತೀನಿ. ಏಯ್ ಬಂದೆ. ಎಲ್ಲ ಆಗೈತೆ. ನಿನ್ನೆ ಬೋಂಡ ಆಯಿತು, ಇವತ್ತು ಪಾಯಸ ಮಾಡಿದ್ದೀವಿ. ಇವತ್ತು ಊಟ ಇದು ಕೋಸಂಬರಿ ಪಲ್ಯ, ಅದು ಪಾಯಸ, ಅನ್ನ ಸಾರು. ಅಲ್ಲಿ ಊಟ ಆದ್ಮೇಲೆ ಕೂತಿರೋರು ಅವರಿಬ್ರು.
ಹಲೋ ಪಪ್ಪ, ವಿಷ್ಣು ಊಟ ಆಯ್ತಾ ನಿಂದು? ಆಯ್ತಾ? ಆಯ್ತಾಯ್ತಾಯ್ತು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟು ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಬರುತ್ತೆ ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ ಶಿಲ್ಪ ಎಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಬಾಯ್.